ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ABCID ಅಥವಾ APAR ಐಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಅದನ್ನು UCMS ಅಲ್ಲಿ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ನೀವು ABCID ಅಥವಾ APAR ಐಡಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಜಿಲಾಕರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕು. ಮೊಬೈಲಲ್ಲಿ ಕ್ರಿಯೇಟ್ ಮಾಡೋದಾದರೆ ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ ಡಿಜಿಲಾಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಅಥವಾ ನೀವು ಗೂಗಲ್ ಕ್ರೋಮಲ್ಲಿ ಬಂದು ಕೂಡ ಕ್ರಿಯೇಟ್ ಮಾಡ್ಬೋದು. ಗೂಗಲ್ ಕ್ರೋಮಲ್ಲಿ ಬಂದು ಕ್ರಿಯೇಟ್ ಮಾಡೋದಾದರೆ ಪ್ರೊಸೀಜರ್ ಎರಡೂ ಕಡೆ ಸೇಮ್ ಇರುತ್ತೆ. digilokar.gov.in ಈ ವೆಬ್ಸೈಟಿಗೆ ಬರಬೇಕು. ವೆಬ್ಸೈಟ್ ಲಿಂಕ್ ಅಡ್ರೆಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ವೆಬ್ಸೈಟಿಗೆ ಬರುತ್ತೆ. ಇಲ್ಲಿ ನೀವು ಇದುವರೆಗೂ ನೀವು ಡಿಜಿಲಾಕರ್ ಆ್ಯಪನ್ನು ಯೂಸೇ ಮಾಡಿಲ್ಲ ಅಂತ ಹೇಳಿದ್ರೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಒಂದಷ್ಟು ಫುಲ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರ್, ಮೊಬೈಲ್ ನಂಬರ್, ಇಮೇಲ್ ID ಕೇಳುತ್ತೆ, ಕೊಡಬೇಕು. ಅದಾದಮೇಲೆ ಆಧಾರ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಡಿಜಿಲಾಕರ್ನ ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ನೀವು ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಡಿಜಿಲಾಕರನ್ನು ಸಮ್ವೇರ್ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಇಲ್ಲಿ ಸೈನ್ ಇನ್ ಕೊಡಬೇಕಾಗತ್ತೆ. ನೀವು ಆಲ್ರೆಡಿ ಸೈನ್ ಇನ್ ಆಗಿದ್ದೀರಾ ಅಂದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಸೈನ್ ಇನ್ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಆಧಾರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಆಧಾರ್ ನಂಬರನ್ನು ಎಂಟರ್ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTPಯನ್ನು ಎಂಟರ್ ಮಾಡಬೇಕು. OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡೋಕೆ ಹೇಳುತ್ತೆ. ಇದು ನೀವು ಆಲ್ರೆಡಿ ಸೆಟ್ ಮಾಡ್ಕೊಂಡಿರುವಂಥ ಸೆಕ್ಯೂರಿಟಿ ಪಿನ್ನು. ನೀವು ಆಲ್ರೆಡಿ ಡಿಜಿಲಾಕರ್ ಆ್ಯಪ್ಗೆ ಏನು ಪಿನ್ ಕೊಟ್ಟಿರ್ತೀರಿ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನೀವು ನಿಮ್ಮ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಡಿಜಿಲಾಕರ್ ಅಕೌಂಟಿಗೆ ಲಾಗಿನ್ ಆಗುತ್ತೆ. ಇನ್ ಕೇಸ್ ನೀವು ಸೆಕ್ಯೂರಿಟಿ ಪಿನ್ನನ್ನು ಮರ್ತಿದ್ರೆ ಅಲ್ಲೇ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಪ್ರೊಸೀಡ್ ಕೊಟ್ಟರೆ ನೀವು ಹೊಸ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ಈ ರೀತಿ ಲಾಗಿನ್ ಆದಮೇಲೆ ನೀವು ABCIDಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಟಾಪ್ ಆ್ಯಂಡ್ ಮೊಬೈಲಲ್ಲಾದರೆ ನಿಮ್ಮ ಮೊಬೈಲ್ ಲೋವರ್ ಪಾರ್ಟಲ್ಲಿ ನಿಮಗೆ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಬಂದು APAR ID APAR ID ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಡೆಲ್ಲಿ ಅಂತ ಬರುತ್ತೆ. ಇಲ್ಲಿ ಫಸ್ಟು ಏನು ಡಾಕ್ಯುಮೆಂಟ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ APAR ID ಅಂತ ಬರುತ್ತೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಷ್ಟು ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮ್ಮ ನೇಮು, ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ಬೈ ಡಿಫಾಲ್ಟ್ ತಗೊಂಡಿರುತ್ತೆ. ಐಡೆಂಟಿಟಿ ಟೈಪ್ ಅಂತ ಕೇಳುತ್ತೆ. ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಐಡೆಂಟಿಟಿ ಟೈಪ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಐಡೆಂಟಿಟಿ ವ್ಯಾಲ್ಯೂ ಅನ್ನೋ ಕಡೆ ನಿಮ್ಮ UUCMS ನಂಬರನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕು. UUCMS ನಂಬರನ್ನು ಎಂಟರ್ ಮಾಡಿ ನಿಮ್ಮ ಇಯರ್ ಆಫ್ ಅಡ್ಮಿಷನನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಐ ಆಮ್ ಸ್ಟೂಡೆಂಟ್ ಅಂತ ಕೇಳುತ್ತೆ. ನೀವು ಕಾಲೇಜ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಈಗ ಹಾಸನಲ್ಲಿರೋ ಯಾವುದೋ ಒಂದು ಕಾಲೇಜ್ ಅಂದರೆ ಹಾಸನ್ ಅಂತ ಸರ್ಚ್ ಮಾಡಿದ್ರೆ ಕಾಲೇಜ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನಮ್ಮ ಕಾಲೇಜನ್ನು ಚೂಸ್ ಮಾಡಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಎಂಟರ್ ಮಾಡಿ ನೀವು ಎಂಟರ್ ಮಾಡಿರೋ ಡಾಕ್ಯುಮೆಂಟ್ ಸರಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ನೀವು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ನೀವು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ APAR ID ಇಶ್ಯೂ ಆಗುತ್ತೆ ನಿಮಗೆ. ಅದು ಸ್ವಲ್ಪ ಲೋಡ್ ಆಗುತ್ತೆ. ನಿಮಗೆ APAR ID ಫೆಚ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಶ್ಯೂಡ್ ಡಾಕ್ಯುಮೆಂಟಿಗೆ ಬಂದರೆ ನಿಮ್ಮ APAR ID ಇಲ್ಲಿ ಇಶ್ಯೂ ಆಗಿರುತ್ತೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಹೇಳಿ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ APAR ID ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಇದು ಓಪನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು, ಬಟ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ನಿಮ್ಗಲ್ಲಿ 12 ಡಿಜಿಟ್ APAR ID ಇರುತ್ತೆ. 12 ಡಿಜಿಟ್ ಇರ್ತಕ್ಕಂಥ ABCID ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಮ್ಮ ABCID ಕ್ರಿಯೇಟ್ ಆಗಿದೆ. ಇಲ್ಲಿಗೆ ನಮ್ಮ ಕೆಲಸ ಮುಗಿಯೋದಿಲ್ಲ. ABCID ಕ್ರಿಯೇಷನ್ ಆದಮೇಲೆ ನಾವು UUCMS ಲಾಗಿನ್ ಆಗಿ UUCMS ಅಲ್ಲಿ ABCIDಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ UUCMS ಲಾಗಿನ್ ಆಗೋಣ. UUCMS ಲಾಗಿನ್ ಆಗಿದ್ದೀನಿ. UUCMS ಲಾಗಿನ್ ಆದ ತಕ್ಷಣ ಆಟೋಮೆಟಿಕಲಿ ಅದೇ ABCID ಅಪ್ಡೇಟ್ ಅಂತ ಕೇಳುತ್ತೆ. ಇನ್ನು ಕೆಲವರಿಗೆ ABCID ಅಪ್ಡೇಟ್ ಅಂತ ಕೇಳೋದ್ರ ಬದಲಿಗೆ ಆಧಾರ್ ರಿವ್ಯಾಲಿಡೇಷನ್ ಅಂತ ಕೇಳುತ್ತೆ. ಯಾರಿಗೆ ಆಧಾರ್ ರಿವ್ಯಾಲಿಡೇಷನ್ ಅಂತ ಕೇಳುತ್ತೆ ಅವರು ಆಧಾರ್ ರಿವ್ಯಾಲಿಡೇಷನ್ ಮಾಡಿಲ್ಲ ಅಂತ. ಸೊ ಆಧಾರ್ ರಿವ್ಯಾಲಿಡೇಷನ್ ಮಾಡಲಿಕ್ಕೆ ಸಪ್ರೇಟ್ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ಫಸ್ಟು ಆಧಾರ್ ರಿವ್ಯಾಲಿಡೇಷನ್ ಮಾಡಿಬಿಟ್ಟು ಆಮೇಲೆ ABCIDಯನ್ನು ಸಬ್ಮಿಟ್ ಮಾಡಬೇಕು. ಈಗ ಈ ಕೇಸಲ್ಲಿ ಆಧಾರ್ ರಿವ್ಯಾಲಿಡೇಷನ್ ಆಲ್ರೆಡಿ ಆಗಿದೆ.
ಸೊ ಹಾಗಾಗಿ ನಾನು ಎ ಬಿ ಸಿ ಐ ಡಿಯನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎ ಬಿ ಸಿ ಐ ಡಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ಕನ್ಫರ್ಮ್ ಅಂತ ಕೇಳುತ್ತೆ, ಅದನ್ನು ಟಿಕ್ ಮಾಡಿಕೊಂಡು ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಎ ಬಿ ಸಿ ಐ ಡಿ ಡೇಟಾ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ ಎ ಬಿ ಸಿ ಐ ಡಿ ನಿಮ್ಮ ಅಡ್ಮಿನ್ ಲಾಗಿನ್ಗೆ ಹೋಗುತ್ತೆ. ಅಡ್ಮಿನ್ ಅಪ್ರೂವ್ ಆದಮೇಲೆ ನಿಮಗೆ ಎ ಬಿ ಸಿ ಐ ಡಿ ಅಪ್ರೂವಲ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ವರ್ಕು ಮುಗಿಯುತ್ತೆ. ಈ ರೀತಿಯಾಗಿ ನೀವು ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು. ಸೊ ಎ ಬಿ ಸಿ ಐ ಡಿ ಕ್ರಿಯೇಷನ್ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.